ಚಾಮರಾಜನಗರ ಮತ್ತು ದಕ್ಷಿಣ ಕನ್ನಡಕ್ಕೆ ಮತ್ತು ಶಿವಮೊಗ್ಗಕ್ಕೆ ಸಂಬಂಧಪಟ್ಟಂತೆ ಇದು 4ನೇ 5ನೇ ತಿದ್ದುಪಡಿ ಇರಬೇಕು. ಆ ಕಾಲದಲ್ಲೂ ಕೂಡ 25 ಸಾವಿರದಿಂದ ಕೂಡ 18,000ಕ್ಕೆ ಇಳಿಸಿತ್ತು ಕೆಲವೊಂದು ಕ್ಷೇತ್ರಗಳಲ್ಲಿ ಕೂಡ ಹೆಚ್ಚುವರಿಯಾಗಿ ಜಿಲ್ಲಾ ಪಂಚಾಯತಿ ಕ್ಷೇತ್ರಗಳು ಕೂಡ ಜಾಸ್ತಿ ಮಾಡಿತ್ತು. ಇದರಲ್ಲಿ ಈಗ ತಂದಿರ್ತಕ್ಕಂಥ ಪ್ರಸ್ತಾವನೆಯಲ್ಲಿ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ ಎಷ್ಟು ಜಿಲ್ಲಾ ಪಂಚಾಯತಿ ಕ್ಷೇತ್ರಗಳಿದ್ದಾವೆ, ಎಷ್ಟು ತಾಲೂಕು ಪಂಚಾಯತ್ ಕ್ಷೇತ್ರಗಳು ಜಾಸ್ತಿ ಆಗ್ತವೆ ಅಂತಕ್ಕಂಥ ಏನಾದರೂ ಮಾಹಿತಿ ಇದೆ ಇದಕ್ಕೆ ಸಂಬಂಧಪಟ್ಟಂತೆ? ಇಟ್ಟಿದ್ದೀವಿ ಇದರಲ್ಲಿ. ತಾವು ಹೇಳೋದು ಸರಿ ಸರ್. ಮುಂಚೆ ಕೆಲವು ಭಾಗ ಆಗಿತ್ತು ಮಲೆನಾಡು ಪ್ರದೇಶ, ಅದಾದಮೇಲೆ ಶಿವಮೊಗ್ಗ ಮತ್ತು ಈ ಶಿವಮೊಗ್ಗ ಇದರಲ್ಲಿ ಸಾಗರ ಮತ್ತು ಅದಕ್ಕೆ ಒಂದು ತಿದ್ದುಪಡಿ ಇತ್ತು, ಒಂದೇ ತಿದ್ದುಪಡಿ ತಂದಿದ್ದು. ಅದರ ಆಧಾರದ ಮೇಲೆ ಇವತ್ತು ಕೊಡಗು ತಂದಿದ್ದೀವಿ. 25ರಿಂದ ಈಗ 29 ಆಗುತ್ತೆ ಜಿಲ್ಲಾ ಮಾಡ್ಬೋದು ಸರ್, ಪಾಸ್ ಮಾಡಿಕೊಡ್ಬೋದು. ಧನ್ಯವಾದ. ಜಯಸಿಂಗೌಡರು. ಮಾನ್ಯ ಸಭಾಪತಿಗಳೇ, ಈಗ ತಾನೇ ಕರ್ನಾಟಕದ ನಮ್ಮ ಹಳೆಯ ಮೈಸೂರು ರಾಜ್ಯದ ಲಾಂಛನವನ್ನ, ಚಿನ್ನಲೇಪಿತ ಲಾಂಛನವನ್ನ ಎಲ್ಲ ಸದಸ್ಯರಿಗೆ ಕೊಟ್ಟಿದ್ದೀರಿ, ಧನ್ಯವಾದಗಳು. ಅವಿಸ್ಮರಣೀಯ ದಿನ ಇವತ್ತು. ಹಾಗೇನೆ ಈ ಇಡೀ ವರ್ಷ ಚಿನ್ನಲೇಪಿತ ಚಿನ್ನದ ಕೊಡ್ಬೇಕಾದ್ರೆ ನಮ್ಮ ಶರವಣ ಬೆಳ್ಳಿಗೆ ಚಿನ್ನ ಕೊಡ್ತೀವಿ ಅಂತೇಳಿ ವಾಗ್ದಾನ ಮಾಡಿದ್ದಾರೆ. ಅದನ್ನ ಡಾಲರ್ ರೂಪದಲ್ಲಿ ಕೊಟ್ರೆ ಅಲ್ಲ, ಶರವಣ ಅವರಿಗೆ ಮಾನ್ಯ ಸಭಾಪತಿಗಳೇ 10 ರೂಪಾಯಿ ಕಡಿಮೆ ಮಾಡಿದ್ ನಮ್ದು, ಎಲ್ರಿಗೂ ಚಿನ್ನ ಕೊಡ್ತಾರಂತೆ. ನಾವು ಬಂಗಾರ ತಗೊಂಡಿವಿ, 10 ರೂಪಾಯಿ ಕಡಿಮೆ ಮಾಡಿದ. ಎದಕ್ಕೂ ಕಡಿಮೆ ಮಾಡಿದ್ವಿ. ಅಲ್ಲ ಮಾನ್ಯ ಸಭಾಪತಿಗಳೇ, ಚಿನ್ನದ ಮಗ ಅವರು ಶರವಣ ಅಂದ್ರೆ ಚಿನ್ನನೇ ಕಣ್ಮುಂದೆ ಬರೋದು, ಪ್ರತಿದಿನ ಚಿನ್ನ ಹಿಡ್ಕೊಂಡು ಬರ್ತಾರೆ. ಅದಕ್ಕೆ ಚಿನ್ನದಂತ ಮನಸ್ಸು ಚಿನ್ನದ ಮಗನಿಗೆ ನಮ್ಗೆಲ್ಲ ಚಿನ್ನ ಕೊಡುವಷ್ಟು ಸೌಭಾಗ್ಯ ದೇವರು ಕರುಣಿಸ್ಲಿ ಮುಂದೊಂದು ದಿನ. ನಮಗೇನು ಕಡಿಮೆ ಮಾಡಿಲ್ಲ ಮಾನ್ಯ ಸಭಾಪತಿಗಳೇ, ಅವ್ರ ಈ ಮನೆಗೆ ಅಲ್ಲ, ಅವ್ರ ಶರವಣ ಒಬ್ಬ ಉದ್ಯಮಿಯಾಗಿ ಮನೆ ತನಕ ಹೇಗ್ ಬಂದ್ರು ಅಂತ ಈಗ ಗೊತ್ತಾಗಿದೆ ತಮಗೆ. ಎಷ್ಟು ಚೆನ್ನಾಗಿ ಮಾತಾಡಿ ಮನಸ್ಸನ್ನ ಗೆಲ್ತಾರೆ ಅಂತ ಹೇಳಿ. ಮಾನ್ಯ ಸಭಾಪತಿಗಳೇ, ಪ್ರತ್ಯೇಕ ರಾಜ್ಯವಾಗಿದ್ದಂತ ಕೊಡಗು ವಿಶೇಷವಾಗಿ ಈ ಒಂದು ಬಿಲ್ಲನ್ನ ಏನು ಸನ್ಮಾನ್ಯ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕ 24 ವಿಧಾನಸಭೆಯ ವಿಧೇಯಕ ಸಂಖ್ಯೆ 2 ಅಂಗೀಕಾರವಾದ ವಿಧಾನಸಭೆಯಿಂದ ಅಂಗೀಕಾರವಾದ ರೂಪದಲ್ಲಿ ಇದನ್ನು ತಂದಿದ್ದಾರೆ. ಈ ಒಂದು ಬದಲಾವಣೆಯನ್ನ ಮಾಡೋದ್ರಿಂದ ರಾಜ್ಯದ ಬೊಕ್ಕಸಕ್ಕೆ ಯಾವುದೇ ಹೆಚ್ಚಿನ ಹೊರೆ ಬೀಳೋದಿಲ್ಲ. ಮತ್ತೆ ವಿಶೇಷವಾಗಿ ಗಡಿ ಜಿಲ್ಲೆಗಳಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅನೇಕ ಸಾರಿ ನಾವು ಇಲ್ಲಿ ಚರ್ಚೆಯನ್ನ ಮಾಡ್ತಾ ಇರ್ತೇವೆ. ನಾನು ಈ ಬಿಲ್ಲನ್ನ ತುಂಬು ಹೃದಯದಿಂದ ಸ್ವಾಗತಿಸ್ತೀನಿ. ಬಹಳ ಅಗತ್ಯವಾಗಿತ್ತು, ತಡವಾಗಿ ಆದ್ರೂ ಈ ಸದನದಲ್ಲಿ ತಂದಿದ್ದೀರಿ. ಈ ಬಿಲ್ಲಿಗೆ ಸಂಪೂರ್ಣವಾದ ನಾನು ಸಮ್ಮತಿಯನ್ನ ಕೊಡ್ತಾ, ಮಾನ್ಯ ಸಭಾಪತಿಗಳೇ, ಅಲ್ಲಿ ಸಮಯ ಗುಡ್ಡಗಾಡು ಪ್ರದೇಶವಾಗಿರೋದ್ರಿಂದ ಕೊಡಗು ವಿಶೇಷವಾಗಿ ಬೇರೆ ಮಲೆನಾಡುಗಳಿಗೆ ಮಲೆನಾಡಿನ ಪ್ರದೇಶಕ್ಕೆ ಹೋಲಿಸಿದ್ರೆ ಡೆಮೋಗ್ರಫಿಕಲಿ ಮತ್ತು ಈಗ ಎಕೋಲಾಜಿಕಲಿ ಫಾರೆಸ್ಟ್, ಈಗ ತಾನೇ ನಾವು ಬಡ್ಜೆಟ್ ಅನ್ನ ಮಂಡನೆ ಮಾಡುವಾಗ ಇನ್ಫ್ಯಾಕ್ಟ್ ನೆನ್ನೆ ಬಜೆಟ್ ಅನ್ನ ಡಿಸೈಡ್ ಮಾಡಬೇಕಾದ್ರೆ ಮಾನ್ಯ ಸಭಾಪತಿಗಳೇ, ರಾಜ್ಯಗಳಿಗೆ ಕೊಡುವ ಡೆವಲ್ಯೂಷನ್ ಆಫ್ ಫಂಡ್ಸ್ ಕೊಡ್ಬೇಕಾದ್ರೆ ಒಂದು ರಾಜ್ಯದಲ್ಲಿ ಫಾರೆಸ್ಟ್ ಡೆನ್ಸಿಟಿ ಎಷ್ಟಿದೆ ಅಂತಕ್ಕಂತ ಒಂದು ಅಂಶ ಕೂಡ ಪ್ರಮುಖವಾಗಿ ಪರಿಗಣಿಸಲ್ಪಡುತ್ತೆ. ನಮ್ಮ ಒಂದು ಇದನ್ನ ತೆರಿಗೆಯನ್ನ ನಿರ್ಧಾರ ನಮಗೆ ಕೊಡ್ತಕ್ಕಂತ ಅನುದಾನ ನಿರ್ಧಾರ ಮಾಡೋದ್ರಲ್ಲಿ. ಅದೇ ತರ ಜನಸಂಖ್ಯೆಯ ನಿಯಂತ್ರಣ ಯಾವ ತರ ಮಾಡಿದೀವಿ ಅನ್ನೋದು ಮತ್ತೊಂದು ಅಂಶ ಮಾನ್ಯ ಸಭಾಪತಿಗಳೇ. ಯಾವ ರಾಜ್ಯಗಳು ಜನಸಂಖ್ಯೆ ಮತ್ತು ಫಾರೆಸ್ಟ್ ಅನ್ನ ಚೆನ್ನಾಗಿ ಕವರ್ ಮಾಡ್ತಾರೆ ಅದಕ್ಕೆ ಹೆಚ್ಚಿನ ಅನುದಾನ ಬರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ದೀಸ್ 2 ಫ್ಯಾಕ್ಟರ್ಸ್ ವೆರಿ ಕೀ ಫ್ಯಾಕ್ಟರ್ಸ್. ಕೊಡಗು ಪ್ರತ್ಯೇಕ ರಾಜ್ಯವಾಗಿದ್ದಂತ ಕೊಡಗು ಕರ್ನಾಟಕದಲ್ಲಿ ವಿಲೀನವಾದಾಗ ಸಹಜವಾಗಿ ಅದು ಒಂದು ವಿಶೇಷ ಸಂಸ್ಕೃತಿ, ವಿಶೇಷವಾದಂತ ಬುಡಕಟ್ಟು ಆಚರಣೆಗಳು ಮತ್ತು ಆ ಡೆಮೋಗ್ರಫಿಕಲಿ ಆ ಒಂದು ಭೌಗೋಳಿಕವಾಗಿ ಅನೇಕ ರೀತಿಯ ಒಂದು ತಗ್ಗು ಪ್ರದೇಶ, ಹಳ್ಳ ಪ್ರದೇಶಗಳನ್ನ ಹೊಂದಿರತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಪ್ರಕೃತಿ ವಿಕೋಪದಿಂದಾಗಿ ಅನೇಕ ಕಷ್ಟ ನಷ್ಟಗಳಿಗೆ ಒಳಗಾದಂತ ಕೊಡಗಿನಲ್ಲಿ ಮನೆ ವಸತಿ ಪ್ರದೇಶಗಳನ್ನ ಕಟ್ಟೋದಾಗಿರ್ಲಿ ಅಥವಾ ಈ ಒಂದು ನಮ್ಮ ಸಾಂಸ್ಥಿಕ ಸಂಸ್ಥೆಗಳನ್ನ ನಾವು ನಿರ್ವಹಣೆ ಮಾಡೋದಾಗಿರ್ಲಿ ಅತ್ಯಂತ ಕಠಿಣವಾಗಿರುತ್ತೆ. ಹೆಚ್ಚು ಸಮಯವನ್ನ ಸಂಚಾರಕ್ಕೆ ಈ ಒಂದು ಪ್ರಯಾಣದಲ್ಲಿಯೇ ಯಾವುದೇ ಒಬ್ಬ ಸದಸ್ಯರಾಗಿರ್ಲಿ ನಮ್ಮ ಹೆಚ್ಚು ಸಮಯ ವ್ಯರ್ಥವಾಗುತ್ತೆ ಮನೆ ಸಭಾಪತಿಗಳೇ. ಸಹಜವಾಗಿ ಬೇರೆ ಕಡೆ ಭಾರತ ದೇಶದ ಅನೇಕ ಪ್ರದೇಶಗಳಲ್ಲಿ ಇರೋ ತರ ಈ ಒಂದು ಭೌಗೋಳಿಕವಾಗಿ ಗುಡ್ಡಗಾಡು ಮತ್ತು ಅರಣ್ಯ ಪ್ರದೇಶಗಳನ್ನು ಹೊಂದಿರುವ ಕಡೆ ವಿರಳವಾಗಿ ಮನೆಗಳಿರುತ್ತೆ, ದೂರ ಜಾಸ್ತಿ ಇರುತ್ತೆ.
ಹಾಗಾಗಿ ಜನಸಂಖ್ಯೆಯನ್ನ ಕಡಿಮೆ ಮಾಡೋದ್ರ ಮೂಲಕ ಅವರ ಹಕ್ಕುಗಳನ್ನ, ನೈಜವಾದ ಹಕ್ಕು ಮತ್ತು ಕಾರ್ಯಕ್ಷಮತೆ, ಒಬ್ಬ ಸದಸ್ಯ ಗೆದ್ರೆ ಅಷ್ಟು ಪ್ರದೇಶಗಳಿಗೆ ಹೋಗಿ ಸಮರ್ಥವಾದ ದಕ್ಷತೆಯಿಂದ ಸೇವೆಯನ್ನ ಮಾಡೋದಕ್ಕೆ ಈ ಒಂದು ಬಿಲ್ಲು ಬಹಳ ಅನುಕೂಲವನ್ನ ಮಾಡಿಕೊಡುತ್ತೆ. ಅದಕ್ಕಾಗಿ ನಾನು ಈ ಬಿಲ್ಲನ್ನ ಸ್ವಾಗತ ಮಾಡ್ತೀನಿ. ಮಾನ್ಯ ಸಭಾಪತಿಗಳ ಗಡಿ ನಿರ್ಧಾರಣಾ ಅನ್ನುವ ವಿಚಾರ ಬಂದಾಗ, ನಾವು ನಿನ್ನೆ ತಾನೇ ಅನೇಕ ಸದಸ್ಯರಿಗ ದಕ್ಷಿಣ ಕನ್ನಡ ಅಂತ ಬಂದಾಗ ತುಳು ಭಾಷೆ, ಕೊಡಗು ಅಂತ ಬಂದಾಗ ಕೊಡಗು ಭಾಷೆ, ಇವತ್ತು ಕನ್ನಡದ ಜೊತೆಗೆ ಕನ್ನಡ ಮಾತೃ ಬೇರುವಿನ ಕನ್ನಡದ ಜೊತೆಗೆ ನಮ್ಮ ಸ್ಥಳೀಯವಾದಂತ ಸಾಂಪ್ರದಾಯಿಕ ಭಾಷೆಗಳು, ನಮ್ಮ ಸಂಸ್ಕೃತಿಯಿಂದ ಬಂದಿರತಕ್ಕಂತ ಭಾಷೆಗಳು. ನಿನ್ನೆ ಕೂಡ ನನ್ನ ಅನೇಕ ತುಳು ಸಹೋದರರು ಬಂದು ಅದನ್ನ ಸ್ಕ್ರಿಪ್ಟ್ ಅನ್ನ ಕೊಟ್ಟಿದ್ದಾರೆ. ಕೊಡಗಿನ ಇದನ್ನ ರಕ್ಷಣೆ ಮಾಡ್ಬೇಕಾದ್ರೂ ಕೂಡ ಆ ಸದಸ್ಯರಿಗೆ ಅನುಕೂಲ ಆಗುತ್ತೆ. ಇದರಿಂದ ಗಡಿ ಸಮಸ್ಯೆ, ಗಡಿಯ ಭಾಗಗಳಲ್ಲಿ ಇರ್ತಕ್ಕಂತ ಇದಕ್ಕೆ ಅವನು ಹೆಚ್ಚು ಗಮನವನ್ನ ಕೊಡೋದಕ್ಕೆ ಅದು ಸಾಧ್ಯ ಆಗುತ್ತೆ. ಅದರಿಂದ ಈ ಬಿಲ್ ಸಹಾಯ ಮಾಡುತ್ತೆ. ಈ ಮೊದಲು ಅವರ ತಿದ್ದುಪಡಿನಲ್ಲಿ 2 ಅಂಶಗಳನ್ನು ಹೇಳ್ತಾರೆ. ಮೊದಲು ಈ ಅಧಿನಿಯಮವನ್ನ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ಅಧಿನಿಯಮ 2024 ಎಂದು ಕರೆಯತಕ್ಕದ್ದು ಅಂತ. ಖಂಡಿತ ಅದು ಕರ್ನಾಟಕ ರಾಜ್ಯದ ಇದಕ್ಕೆ ಪೂರಕವಾಗಿದೆ. 2ನೇ ಅಂಶ ಅದರಲ್ಲಿ ಮತ್ತು ಕೊಡಗು ಅಂತ, ಕೊಡಗನ್ನ ಪ್ರತ್ಯೇಕವಾಗಿ ಮತ್ತು ಅಂತ ಸೇರಿಸಿತ್ತು. ಅದು ಮತ್ತು ಅಂತ ಬೇಡ, ಕರ್ನಾಟಕದ ಭಾಗವಾಗಿ ಇದೆ ಅಂತೇಳಿ ಅದನ್ನ ತೆಗಿತಕ್ಕಂಥದ್ದು ಸರಿಯಾಗಿದೆ. ಕೊಡಗು ಜಿಲ್ಲೆಯ ಸಂದರ್ಭದಲ್ಲಿ ಗ್ರಾಮೀಣ ಜನಸಂಖ್ಯೆಗೆ ಪ್ರತಿ 18,000 ಅಥವಾ ಅದರ ಭಾಗಕ್ಕೆ ಒಬ್ರು ಅಂತ ಏನು ಒಂದು ತಾವು ನಿಗದಿ ಮಾಡಿದಿರಿ, ಅದು ಸೂಕ್ತವಾಗಿದೆ. ಹಾಗೇನೆ ಈ ಸದಸ್ಯರನ್ನ ಆಯ್ಕೆ ಮಾಡುವಾಗ ಕೂಡ ಆ ಕೊಡಗಿನ ಆ ಭೌಗೋಳಿಕ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನುಕೂಲಗಳನ್ನು ಒದಗಿಸುವಲ್ಲಿ, ವಿಶೇಷವಾಗಿ ಕಚೇರಿಗಳನ್ನು ಒದಗಿಸುವಲ್ಲಿ, ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದಕ್ಕೂ ಕೂಡ ಸರ್ಕಾರ ಹೆಚ್ಚಿನ ಗಮನ ಕೊಟ್ರೆ ಕೊಡಗಿನಂತ ಭಾಗದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ. ಮನೆ ಸಭಾಪತಿಗಳು ಇನ್ನೊಂದು 2 ಅಂಶಗಳನ್ನು ಉಲ್ಲೇಖ ಮಾಡ್ತೀನಿ. ಹೆಚ್ಚು ಅರಣ್ಯವನ್ನ ಹೊಂದಿರೋದ್ರಿಂದ ಇತ್ತೀಚೆಗೆ ತಾನೇ ಕಾಡಾನೆ ಅರ್ಜುನ ಕಾರ್ಯಾಚರಣೆಯಲ್ಲಿ ನಿಧನ ಆಗಿದ್ದು, ಮತ್ತೆ ನಾವು ನಿನ್ನೆ ಕೂಡ ನೋಡ್ತಾ ಇದ್ವಿ ಅದೊಂದು ಆನೆಗಳು ಯಾವ ರೀತಿ ಆನೆಗಳು ವಸತಿ ಪ್ರದೇಶಕ್ಕೆ ಬರುತ್ತೆ ಇದನ್ನ ನಾನು ಡೆಫಿನೇಷನ್ ನಾನು ಒಪ್ಪಲ್ಲ. ಆನೆಗಳು ಕಾಡಿನಲ್ಲಿ ನಾವು ವಸತಿ ಪ್ರದೇಶ ಮಾಡ್ಕೊಂಡಿದೀವಿ, ಹಾಗಾಗಿ ಕಾಡು ಅದಕ್ಕೆ ಗೊತ್ತಾಗಲ್ಲ, ಪಾಪ ಬರುತ್ತೆ. ಆದ್ರೆ ಅವರ ರಕ್ಷಣೆ ಮಾಡಬೇಕಾದ್ರೆ ಸರ್ಕಾರಕ್ಕೆ ಹೆಚ್ಚಿನ ಹೊರೆ ಕೂಡ ಬರುತ್ತೆ. ಆದ್ರಿಂದ ಸುರಕ್ಷಿತ ಪ್ರದೇಶಗಳಲ್ಲಿ ಈ ಗ್ರಾಮ ವಸತಿಗಳನ್ನ ಮತ್ತು ನಮ್ಮ ಸಾರ್ವಜನಿಕ ಕಚೇರಿಗಳನ್ನ ಮಾಡ್ತಕ್ಕಂಥದ್ರ ಕಡೆ ಗಮನ ಕೊಟ್ರೆ ಮತ್ತೆ ಈ ರೀತಿ ಪ್ರಾಣ ಹಾನಿ ಆಗ್ತಕ್ಕಂಥದ್ದು, ವನ್ಯಜೀವಿಗಳನ್ನು ಅಲ್ಲೆಲ್ಲ ಶೂಟ್ ಮಾಡಿದ್ದಾರೆ, ಅವುಗಳ ರಕ್ಷಣೆ ಮಾಡ್ತಕ್ಕಂಥದ್ದು, ಜೊತೆಗೆ ವನ್ಯಜೀವಿಗಳು ಮತ್ತು ನಾಗರಿಕ ಸಮಾಜ, ಮಾನವ ಸಮಾಜ ಒಂದು ರೀತಿ ಸಂಘರ್ಷವನ್ನು ಕಡಿಮೆ ಮಾಡೋದಕ್ಕೂ ಕೂಡ ಸರ್ಕಾರ ಗಮನ ಕೊಡಬೇಕಾದ ಅವಶ್ಯಕತೆ ಕೊಡಗು ಜಿಲ್ಲೆಗೆ ವಿಶೇಷವಾಗಿ ಅದು ಅನ್ವಯ ಆಗತ್ತೆ. ಅದನ್ನು ಮಾಡಬೇಕು ಅಂತೇಳಿ ಆಗ್ರಹ ಮಾಡಿ ನಾನು ಈ ಬಿಲ್ ಅನ್ನ ಸ್ವಾಗತಿಸ್ತೇನೆ. ಸನ್ಮಾನ್ಯ ಸಭಾಪತಿಗಳೇ, ಆಡಳಿತದ ದೃಷ್ಟಿಯಿಂದ ಜನಸಾಮಾನ್ಯರಿಗೆ ಆ ಭಾಗದಲ್ಲಿ ಸವಲತ್ತುಗಳನ್ನು ವಿತರಣೆ ಮಾಡೋ ದೃಷ್ಟಿಯಿಂದ ಈ ವಿಧೇಯಕ ಬಹಳ ತುಂಬ ಉತ್ತಮವಾಗಿದೆ. ದಯಮಾಡಿ ಈ ವಿಧೇಯಕವನ್ನು ಸ್ವಾಗತಿಸ್ತೀನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.